ಏಪ್ರಿಲ್ 3ನೇ ತಾರೀಕು ರಿಲೀಸ್. ನವರತ್ನ ಪ್ರಸಾದ್ ಅವರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ದೇವರ ದಯಿಂದ ಎಲ್ಲ ಕನ್ನಡಿಗರ ಆಶೀರ್ವಾದ, ಇಂಥ ಹಿರಿಯರ ಹಾರೈಕೆಯಿಂದ ಡಬ್ಬಿಂಗ್ ರೈಟ್ಸ್ ಹಾಗೂ ಸ್ಯಾಟಲೈಟ್ ಒಳ್ಳೆ ಗುಣಮಟ್ಟದ ಪ್ರೈಸ್ ಹೋಗಿದೆ ದೇವರ ದಯಿಂದ. ನಾನು ಧನ್ಯವಾದ. ಅಂಡ್ ಮಿಮಿಕ್ರಿ ಒಪ್ಪಿ ಇಷ್ಟಲ್ಲೇ ಜಾಯ್ನ್ ಆಗ್ತಾ ಇದ್ದಾರೆ. ಏಪ್ರಿಲ್ 3ನೇ ತಾರೀಕು ಸಿನಿಮಾ ರಿಲೀಸ್. ಇದು ನನಗೆ ಇದು ಮತ್ತೆ ಇನ್ನೊಂದು ಇರೋದನ್ನು ಮುಗಿಸೋದು ನಂಗಿರುವಂತ ಒಂದು ಜವಾಬ್ದಾರಿ. ಅದ್ ಸಿನಿಮಾ ಮುಗಿಸೋಣ ಅಂತ. ಇನ್ ಮಿಕ್ಕಿದೆಲ್ಲ ಕಂಪ್ಲೀಟ್ ನಮ್ ತೋಟದಲ್ಲಿ ಜಾಸ್ತಿ ನಾನು ಆ ಕಡೆನೆ ವಾಲ್ ಬಿಟ್ಟಿದ್ದೀನಿ, ಅಲ್ಲೇ ಜಾಸ್ತಿ ಇರೋದ್ರಿಂದ ನಮ್ ತೋಟದ ಕೆಲಸ ಮತ್ತೆ ಇದ್ರಲ್ಲೇ ನಾನು ಆರಾಮಾಗಿದ್ದೀನಿ. ಯಾಕಂದ್ರೆ ಎಲ್ಲವೂ ನನ್ಗೆ ಸಿಕ್ಕಿದೆ. ನನಗಿಂತ ಪ್ರತಿಭಾವಂತ ಬಹಳಷ್ಟು ಜನ, ಹೆಚ್ಚು ಕಡಿಮೆ 30,000 ಜನ ಬೆಂಗಳೂರಿದ್ದಾರೆ. ಬಟ್ ದೇವ್ರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದರಿಂದ ಸಾಕು. ಸೊ ಇದು ಮತ್ತೆ ಮುಗಿಸೋಂತ ಸಿನಿಮಾ ಬಹಳ ಮುಖ್ಯವಾದ್ದು. ಈ ಸಿನಿಮಾ ಪ್ರತಿಯೊಂದು ಜವಾಬ್ದಾರಿ ತಗೊಂಡ್ ಮಾಡಿದ್ದು ಸ್ವಾಮಿ ಅವ್ರ ಡೈರೆಕ್ಟ್ರು. ಎಲ್ಲ ಹಂತದಲ್ಲೂ ಜೊತೆ ನಿಂತ್ಕೊಂಡು ಮಾಡಿದ್ದು ನನಗೆ ಸಿಕ್ಕಂತ ಬಹಳ ದೊಡ್ಡ ಗೆಲುವು. ನಾನು ನಟ ಭಯಂಕರ ಏನ್ ಸ್ಟ್ರಗಲ್ ಮಾಡಿದೆ ಅದಕ್ಕೆ ಅಷ್ಟು ಇದು ಸಿನಿಮಾಗೆ ಆಗ್ಲೇ ಇಲ್ಲ. ಅದೆಲ್ಲ ಅವಕಾಶ ಆಗಿದ್ದು ಶುರು ಮಾಡಿದಾಗಿಂದ ಎಲ್ಲ ಹಂತದಲ್ಲೂ ಒಂದು ಹಾರೈಸಿದ ರೀತಿ ಎಲ್ಲವೂ ಮುಖ್ಯ ಆಯ್ತು. ನಾನು ಈ ಸಮಯದಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡೋದ್ರ ಜೊತೆಲಿದ್ದ ಶ್ರೀನಿವಾಸ ಮೂರ್ತಿ ಸರ್ಗೆ ಈ ಸಮಯದಲ್ಲಿ ನಾನು ಅಭಿನಂದಿಸ್ತೀನಿ. ಸಿನಿಮಾದ ನಾಯಕಿ ನಿಖಿತಾ ಅವರು ಕೂಡ ಸಿನಿಮಾಗೆ ಬಹಳ ಡೆಡಿಕೇಶನ್ಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು ಹಾರರ್ ಇಷ್ಟೇ ವಿಷಯ ಏನು ಅಂದ್ರೆ, ಮದುವೆ ಸಿನಿಮಾ ಫಸ್ಟ್ ಸೀನೆ ಮದುವೆ ಆಗುತ್ತೆ. ಮದುವೆ ಆದ ತಕ್ಷಣ ನನ್ನ ಹೆಂಡತಿ ದೆವ್ವ ಅಂತ ಗೊತ್ತಾದ ಹನಿಮೂನ್ ಆಗುತ್ತಾ ಅಥವಾ ರಿವೆಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ತುಂಬಾ ಯುನೀಕ್ ಆಗಿ ಹೇಳುವಂತ ಒಂದು ಪ್ರಯತ್ನ. ನಾನು ನಿಮ್ಗೆ ಡಿಸ್ಕ್ಲೇಮರ್ ಮೊದಲೇ ಟ್ರೈಲರ್ಲೇ ಹಾಕ್ಬಿಟ್ಟಿದ್ದೀನಿ ನೋಡಿ. ಏನಂತಂದ್ರೆ, ಇದು ಕಾಶಿನಾಥ್ ಶೈಲಿಯ ಕಾಮಿಡಿ ಸಿಂಪಲ್ ಸಿನಿಮಾ. ನೀವು ಬೇರೆ ಭಾಷೆ ಸಿನಿಮಾ ನೋಡ್ಕೊಂಡು ಓವರ್ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ನಾವು ಓವರ್ ಬಿಲ್ಡಪ್ ಕೊಡಲ್ಲ ಅಂತ ಪ್ರಾಮಾಣಿಕವಾಗಿ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದೀನಿ. ಸೊ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಸಿನಿಮಾ ಏನಿರುತ್ತೆ, ನನ್ನ ಇತಿಮಿತಿ ಅರಿವು ಇಟ್ಕೊಂಡು ಈ ಸಿನಿಮಾ ಮಾಡಿದೀನಿ. ಒಂದು ಹಾರರ್ ಕಾಮಿಡಿ ಮತ್ತೆ ಅದಕ್ಕೊಂದು ರೊಮ್ಯಾಂಟಿಕ್ ಕಾಮಿಡಿ ಏನಿರ್ಬೇಕು ಆ ಟಚ್ ಕೊಡುವಂತ ಒಂದು ಪ್ರಯತ್ನ. ಸೊ ಈ ಹಂತದಲ್ಲಿ ಇಲ್ಲಿವರೆಗೂ ನಮ್ಮ ಜೊತೆ ನಿಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಬಿಕಾಸ್ ಎಲ್ಲೇ ಹೋದ್ರು ನಾವು ಹೋದ್ ಕಡೆ ಕ್ಯಾಮ್ರಾ ಹಿಡಿದಿದ್ದೀರಾ. ನಮ್ಗೆ ಒಂದು ಜೀವನಕ್ಕೊಂದು ದಾರಿ ಆಗಿದೆ, ಒಂದು ಬದುಕಾಗಿದೆ, ಒಂದು ಚೈತನ್ಯ ಸಿಕ್ಕಿದೆ. ತುಂಬಾ ಖುಷಿ ಇದೆ. 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹಾರೈಸಿ. ಈ ಹಂತದಲ್ಲಿ ನೀವೆಲ್ಲರೂ ನಮ್ ಜೊತೆ ನಿಂತ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸ್ವಾಮಿಯವರು ಮತ್ತೆ ನಿಖಿತ್ ಅವರು ಮಾತಾಡೋದು. ಎಲ್ಲರಿಗೂ ನಮಸ್ತೆ. ನನ್ನ 53ನೇ ಸಿನಿಮಾ ಇದು. ನನ್ನ ಫಸ್ಟ್ ಸಿನಿಮಾ ರಾಜತಂತ್ರ ಸಿನಿಮಾ ರಿಲೀಸ್ ಮಾಡಿದಾಗ ನಂದು 3 ವಾರ ಹೋಗಿತ್ತು. ತುಂಬಾ ಕೊರೋನಾ ಟೈಮಲ್ಲಿ 2021ರಲ್ಲಿ ತುಂಬಾ ಚೆನ್ನಾಗಿ ಹೋಗಿತ್ತು. ಈ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಮಾಡಿದೀನಿ. ಪ್ರಥಮ್ ಸರ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು, ತುಂಬಾ ಮಾತುಗಾರರು ಅಂತೇಳಿ. ನಮ್ಮ ಸಿನಿಮಾದಲ್ಲಿ ಮಾತೇ ಕಮ್ಮಿ ಮಾಡ್ಬಿಟ್ಟಿದ್ವಿ. ಹಾಗಾಗಿ ನಿಖಿತಾ ಮೇಡಮ್ ಅವರು ನಂದು 2ನೇ ಸಿನಿಮಾ ಮಾಡ್ತಾ ಇದೀವಿ. ರಮೇಶ್ ನನಗೆ ಹೌದು, ಅದು 2 ಸಿನಿಮಾ ಮಾಡಿದೀವಿ ಒಟ್ಟಿಗೆ. ರಮೇಶ್ ನಾನು 20 ವರ್ಷದ ಪರಿಚಯ. ನಾವು ಶ್ರೀನಿವಾಸ್ ಅವರು ನಾನು ರಾಜತಂತ್ರ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ರು, ಇಲ್ಲೂ ಆಕ್ಟ್ ಮಾಡಿದ್ರು. ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ. ಎಲ್ಲ ಕಾಮಿಡಿ ಇದೆ, ಫೈಟ್ ಆಕ್ಷನ್ ಇದೆ, ಹಾರರ್ ಇದೆ. ತುಂಬಾ ಚೆನ್ನಾಗಿ ಮಾಡಿದೀನಿ. 3ನೇ ತಾರೀಕು ರಿಲೀಸ್ ಮಾಡ್ತಿದ್ವಿ. ನಾನು ಎಲ್ಲರಿಗೂ ನಮ್ಗೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯ, ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಬಂದಿದೆ. ನಂದೇ ಇದ್ರಲ್ಲಿ ಪಾತ್ರ ಬಹುಶಃ ಕಡಿಮೆ ಅಂತ ಹೇಳ್ಬೇಕು. ಈ ಸಿನಿಮಾ ಕಂಪ್ಲೀಟ್ ಆಗಿ ನಿಮ್ಗೆ ಆವರಿಸ್ಕೊಳ್ಳೋದು ಹರೀಶ್ ರಾಜ್ ಅವ್ರು ಇರ್ಬೋದು, ಅಥವಾ ಲಿಖಿತಾ ಅವ್ರು ಇರ್ಬೋದು, ನಮ್ಮ ತುಕಾಲಿ ಸಂತು ಇರ್ಬೋದು, ಮಿಮಿಕ್ರಿ ಗೋಪಿ, ಸುಷ್ಮಿತಾ, ಇವರೆಲ್ಲ ನಿಮ್ಮನ್ನು ಬಹಳ ಚೆನ್ನಾಗಿ ಆವರಿಸ್ಕೊಳ್ತಾರೆ. ಒಬ್ಬರಿಗಿಂತೊಬ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲರ ಜೊತೆ ನನಗೆ ಕಲಿಯುವಂತ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಖುಷಿ ಇದೆ. ಹರೀಶ್ ರಾಜ್ ಬಹುಶಃ ನಾಳಿದ್ಗೆ ಅವ್ರ ಇಂಡಸ್ಟ್ರಿಗೆ ಬಂದು 30 ವರ್ಷ ಆಗುತ್ತೆ. ಚಿತ್ರರಂಗಕ್ಕೆ ಬಂದು 1996ನೇ ಇಸ್ವಿಲಿ ಅವ್ರು ಬಂದಿದ್ದು. ಸ್ಮಾಲ್ ಸ್ಕ್ರೀನ್ ಸಿನಿಮಾ ಅಲ್ಲಿಂದ ಶುರುವಾಗಿ ಎಲ್ಲಾ ತರ ಪಾತ್ರಗಳು ಮಾಡ್ಕೊಂಡ್ ಬಂದಿದ್ದಾರೆ. ಅಂತ ಪರಿಪೂರ್ಣ ಕಲಾವಿದ ಅಂತವ್ರು ಇದ್ದಾರೆ. 50 ವರ್ಷದಿಂದ ಹೆಚ್ಚು ಶಾರದೆಗೆ ಕಾಂಟ್ರಿಬ್ಯೂಟ್ ಮಾಡಿರುವಂತ ಕನ್ನಡ ಚಿತ್ರರಂಗಕ್ಕೆ ಕಾಂಟ್ರಿಬ್ಯೂಟ್ ಮಾಡೋರು ಶ್ರೀನಿವಾಸ ಮೂರ್ತಿ ಸರ್ ಬೆನ್ನೆಲುಬಾಗಿದ್ದಾರೆ. ರಮೇಶ್ ಭಟ್ ಸರ್ ಇದ್ದಾರೆ. ನಿಖಿತಾ ಅವ್ರು ಕೂಡ ಇದಕ್ಕೆ ತುಂಬಾ ಎಫರ್ಟ್ಸ್ ಹಾಕಿ ಒಂದು ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಆದ ನಾಗೇಶ್ ಅವ್ರು ಬಂದಿದ್ದಾರೆ. ಬನ್ನಿ, ದಯವಿಟ್ಟು ಬನ್ನಿ ಸರ್. ಬರ್ಬೇಕು. ಈ ಸಿನಿಮಾ ನಿಮ್ಮನ್ನು ಗೌರವಿಸೋ ಪ್ರಯತ್ನ. ಇದೆಲ್ಲ ಟ್ರೈಲರ್ ರಿಲೀಸ್ ಅನ್ನೋದು ನಿಮ್ಮ ಶ್ರಮವನ್ನು ಗುರುತಿಸಿ ಗೌರವಿಸೋ ಪ್ರಯತ್ನ. ಬನ್ನಿ, ದಯವಿಟ್ಟು ಬನ್ನಿ. ಒಂದು ಸಿನಿಮಾಗೆ ತೆರೆ ಹಿಂದೆ ಅಷ್ಟೆಲ್ಲ ವರ್ಕ್ ಮಾಡಿರ್ತಾರೆ. ನಾವಾಗ ಅವ್ರನ್ನ ಸ್ಮರಿಸಲೇಬೇಕಾಗತ್ತೆ. ಕೂತ್ಕೊಳ್ಳಿ ಸರ್. ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಬರ್ದಿದ್ದಾರೆ. ಒಳ್ಳೆಯ ಸಂಭಾಷಣೆ, ಚಿತ್ರಕಥೆ, ನನ್ನ ಕನಸಿಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ. ನಂಗೆ ಯಾವುದೇ ಸ್ಟ್ರೆಸ್ ಆಗದೆ ಇದ್ದಂಗೆ ಆಯ್ತು. ನಿಖಿತಾ ಅವರು ಸಿನಿಮಾ ಪ್ರಮೋಷನ್ ಮಾಡೋ ರೀತಿ ಇರ್ಬೋದು, ಅವರು ಮಾಧ್ಯಮಗಳ ಜೊತೆ ಇರುವ ವಿಶ್ವಾಸ, ಒಡನಾಟ ನಂಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಅವ್ರು ಸಿನಿಮಾ ಮಾಡೋ ರೀತಿ ತುಂಬಾ ಖುಷಿ ಆಯ್ತು. ಈ ಸಿನಿಮಾ ಹಾರರ್ ಪ್ಯಾಕೆಡ್ ಕಾಮಿಡಿ ಸಿನಿಮಾ. ಆಶೀರ್ವಾದ ಇರ್ಲಿ.
ಈಗ ನಿಖಿತ್ ಅವ್ರು ಮಾತಾಡ್ತಾರೆ. ನಮ್ಮ ಶಂಕಲಂಕರ್ ಈಗ ಬಂದಿದ್ದಾರೆ. ನಾನು ಇವರು ಒಟ್ಟಿಗೆ ಒಂದು 26 ವರ್ಷದಿಂದ ಜರ್ನಿ ಮಾಡ್ತಿದ್ವಿ. ಒಂದು 30 ಸಿನಿಮಾ ಮಾಡಿದೀವಿ ಇಬ್ರು ಒಟ್ಟಿಗೆನೆ. ನನ್ನ ಎಲ್ಲ ಸಿನಿಮಾದಲ್ಲಿ ಅವ್ರು ಇರ್ತಾರೆ, ಅವ್ರ ಸಿನಿಮಾದಲ್ಲಿ ನಾನು ಇರ್ತೀನಿ. ಒಂದೊಳ್ಳೆ ಹಾಗೆ ಆಮೇಲೆ DA ಮಾಡಿರೋ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರಸನ್ನ ನಾಗರಾಜ್ ಅಂತ ಇದ್ದಾರೆ. ಅವರೆಲ್ಲ ನಾನು ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಅಂತ ಆಗ್ತಾರೆ. ನಾನು ಹಂಗಾಕಲ್ಲ ಟೈಟಲ್, ಅವ್ರನ್ನ ನಿರ್ದೇಶಕರ ತಂಡ ಅಂತ ಆಗ್ತೀನಿ. ಒಂದು ಶೂಟಿಂಗ್ 30 ದಿನ, ಕಾಲ್ ಶೀಟ್ ಬಂದು 42 ಕಾಲ್ ಶೀಟ್ ಆಗಿದೆ. 90% ಶೇಪ್ ಆಗಿದ್ದಾರೆ. ಅದಕ್ಕೆ 90% ಸೇಫ್ ಆಗಿದ್ದಾರೆ. ಎಸ್ ಮೇಡಮ್. ಪ್ರತಿ ಸತಿ ಯಾವ್ದಾದ್ರು ಒಂದು ಸಿನಿಮಾ ಬಂದಾಗ ನಿಮ್ಮ ಫಿಲಮ್ ಪಬ್ಲಿಸಿಟಿ ಬರೀ ಅನೌನ್ಸ್ಮೆಂಟ್, ಒಂದು ಫಿಲಂ ಅನೌನ್ಸ್ಮೆಂಟ್ ಮಾಡಿ ಪಬ್ಲಿಸಿಟಿ ತೋರಿಲ್ಲ, ಅದು ಆಗೋದಿಲ್ಲ. ಆದ್ರೆ ಇನ್ನೊಂದು ಡೇಟ್ ಪಬ್ಲಿಸಿಟಿಲೇ ನಿಮ್ ಡೇಟ್ ಅನೌನ್ಸ್ ಮಾಡಿ ಅದ್ ಮಾಡ್ತೀರಾ. ಆಕ್ಚುಲಿ ಇದನ್ನ ನೀವು ಬೇರೆ ಹೌದು. ಪಬ್ಲಿಸಿಟಿಗೋಸ್ಕರ ಇಲ್ಲ ಇಲ್ಲ ಇಲ್ಲ, ನಾವು ಹಂಗೆ ಅನ್ಕೊಂಡು ಕೇಳಿಸ್ಕೊಳ್ಳಿ ಮೇಡಮ್. ಒಂದೇ ಒಂದು ನಿಮಿಷ, ನಾನು ಒಂದೇ ಒಂದು ರಿಕ್ವೆಸ್ಟ್ ಹೇಳ್ತೀನಿ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ. ಅದಾಗ 1 ವಾರಕ್ಕೆ ಬರ್ಬೇಕು ಅಂತಿತ್ತು. 45 ಸಿನಿಮಾ ಆಗಷ್ಟೇ ನಾನು DKD ಮುಗಿಸಿದೆ. ಅಲ್ಲೇ ಅರ್ಜುನ್ ಜನ್ಯ ಸರ್ದು, ಶಿವಣ್ಣ ಇದ್ರು, ಸುದೀಪ್ ಸರ್ದು ಮಾರ್ಕ್ ಇತ್ತು. ಒಂದೇ ವಾರದಲ್ಲಿ 3 ವಾರಗಳಲ್ಲಿ 3 ದೊಡ್ಡ ಸಿನಿಮಾ ಬಂದಾಗ ಅವೆರಡು ಬರುತ್ತೆ ಅಂತ ಯಾವುದೇ ಪ್ಲಾನ್ ಇರಲಿಲ್ಲ ಮೇಡಮ್. ನಾವ್ ಅನ್ಕೊಂಡು ಪ್ಲಾನ್ ಮಾಡಿದಾಗ ಒಂದ್ರ ಜೊತೆ ಆರಾಮಾಗಿ ಬರ್ಬೋದು ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅಂದಾಗ ನಿರ್ಮಾಪಕರಾಗಿ ಜೊತೆಗೆ ಒಬ್ಬ ಇವ್ರನ್ನ ಕೇಳ್ಬೇಕಾಗತ್ತೆ, ಡಿಸ್ಟ್ರಿಬ್ಯೂಟರ್. ನನ್ನ ಆಂಗಲ್ 12ನೇ ತಾರೀಕೆ ಬಂದ್ಬಿಡೋಣ ಅಂತ ರೆಡಿ ಆಯ್ತು. ಸೆನ್ಸಾರ್ ಇಂದ ಇರೋದು ಎಲ್ಲ ಕೆಲಸಗಳು ಆಯ್ತು. ಪ್ರತಿ ಹಂತದಲ್ಲೂ ನಾನು ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗ ಹೇಳ್ತೀರಾ ಹೇಳಿ, ನಂಗೆ ರಿಲೀಸ್ ಡೇಟ್ 1 ವಾರದ ಮುಂಚೆ ಹೇಳಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇವ್ರದ್ದು ಯಾರ್ದು ಇದಿಲ್ಲ. ಬಟ್ ಅದೇ ಸಮಯಕ್ಕೆ 2 ಅನೌನ್ಸ್ ಆಯ್ತು, ಜೊತೆಗೆ ಹಿಂದಿಲಿ ಒಂದು ಸಿನಿಮಾ ಕೂಡ ದೊಡ್ಡದು. ಸೊ ಹಂಗಿದ್ದಾಗ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ, ಸರ್ ಅಲ್ಲ ಇದು ಗೊತ್ತಾಗಿತ್ತು. ಇಲ್ಲ ಮೇಡಮ್, ಒಂದು ನಿಮಿಷ, ನಾನು ಡೇಟ್ ಅನೌನ್ಸ್ ಮಾಡಲ್ಲ, ಆ ಸಮಯದಲ್ಲಿ ಬರ್ತೀವಿ ಮೇಡಮ್. ಹೌದು ಮೇಡಮ್, ಅದನ್ನೇ ನಿಮ್ಗೆ ಒಂಚೂರು ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಮಾತು ಖಂಡಿತ ಕರೆಕ್ಟ್ ಆಗಿದೆ. ನಾನು ಹೇಳಿದ್ದು ಫಸ್ಟ್ ಏನಂದ್ರೆ, ಹೌದು ಇಲ್ಲಿ ಕರೆಕ್ಟ್ ವಿಷಯ ಮೇಡಮ್. ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ, ಫುಲ್ ಅರ್ಥ ಮಾಡ್ಕೊಂಡಿದ್ದೇವೆ. ಫಸ್ಟ್ ನಾನು ಹೇಳಿದೆ ಅಂದ್ರೆ, ಡೆವಿಲ್ ಬರೋ ತನಕ ಬೇರೆ ಯಾರೋ ಸಿನಿಮಾ ಬರೋದೇ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತೀರಿ, ಎಲ್ಲ ಫ್ಯಾನ್ಸ್ ಹೇಳ್ತೀರಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ನಿಮ್ಮ ಜೊತೆ ಕೂತಿರೋ ಪತ್ರಕರ್ತರೆ ಮಾಧ್ಯಮದಲ್ಲಿ ಕೇಳಿದ್ರು. ಹೌದಾ, ಡೆವಿಲ್ ಬರೋ ತನಕ ಕನ್ನಡದ ಜನ ಬರ್ಲ್ವಾ? ಹಂಗಾರೆ ಒಂದು ಕೆಲಸ ಮಾಡಿ, ಡೆವಿಲ್ ಜೊತೆಗೆ ಬರ್ತೀನಿ. ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ ನೋಡಿ ಅಂತ ಹೇಳಿದ್ದು ನಿಜ. ಮಾರ್ನಿಂಗ್ ಅವ್ರದ್ದು ನೋಡಿ, ಮಧ್ಯಾಹ್ನ ಅದು ನಮ್ ಸಿನಿಮಾನೇ ಮೇಡಮ್, ಕನ್ನಡ ಸಿನಿಮಾನೇ, ಕನ್ನಡಕ್ಕೆ ಹೆಮ್ಮೆ ಅದುವೇ. ಸೊ ಮಾರ್ನಿಂಗ್ ಅದ್ ನೋಡಿ, ಮಧ್ಯಾಹ್ನ. ಇದಿಷ್ಟು ಹೇಳಿದ್ಮೇಲೆ ರೆಡಿ ಆಯ್ತು. ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಲ್ಲಿ ನಾನು ಯೋಚನೆ ಮಾಡ್ಬೇಕಲ್ಲ. ಡಿಸ್ಟ್ರಿಬ್ಯೂಟರ್ ಹೇಳಿದ್ದು, ಇಲ್ಲ ಸರ್ ಥಿಯೇಟರ್ ಅವೈಲಬಿಲಿಟಿ ಇಲ್ಲ, ಯಾಕೆಂದ್ರೆ ಅದಾಗ 1 ವಾರಕ್ಕೆ ಹಿಂದಿ ಒಂದಿದೆ, 2 ದೊಡ್ಡ ಸಿನಿಮಾ ಇದ್ದಿದೆ, ಆಗೋದೇ ಇಲ್ಲ ಸರ್ ಅಂತ ಹೇಳಿದ್ರು. ನಾನು ಹೇಳಿದ್ದು, ನೀವು ಕಣ್ಣೆದುರಿಗೆ ಕನಿಷ್ಠ 100 ವಿಡಿಯೋಗಳಲ್ಲಿ ನೋಡಿದೀರಾ? ಇಲ್ವೇ ಇಲ್ಲ. ಯಾವುದು ಏನಂತ ಫ್ಯಾನ್ಸ್ ಗಳು ಮಾತಾಡ್ತಾ ಇದ್ರು, ಅವ್ರು ಬರೋ ತನಕ ನಾವು ಸಿನಿಮಾ ನೋಡಲ್ಲ ಅಂತ. ಹಂಗ ಹೇಳಿದಾಗ, ಹೌದಾ, ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ ನೋಡಿ ಅಂತ. ಸೊ ಈ ಡಿಜಿಟಲೀಕರಣದಲ್ಲಿ ಒಂದಷ್ಟು ತಿರುಚುವಿಕೆಯಿಂದ ವಿಡಿಯೋ ಬೇರೆ ತರ ಕನ್ವೆ ಆಯ್ತು. ಅದ್ರ ಜೊತೆಗೆ ಆಪೋಸಿಟ್, ನಾನು ಅದ್ರ ಜೊತೆಗೆ ಅದ್ರ ಆಪೋಸಿಟ್ ಅಂತ ತಿರ್ಚಿದ್ರು. ಸೊ ಹಂಗಾಗತ್ತೆ. ಈಗ ಏನಾಗುತ್ತೆ, ನಾವ್ ಹೇಳೋದೇ ಒಂದು, ಜನಕ್ಕೆ ಕನ್ವೆ ಆಗೋದು ಒಂದು. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ, ನಿಜವಾಗ್ಲೂ ನಮ್ ಪ್ಲಾನ್ ಇತ್ತು. ಡಿಸ್ಟ್ರಿಬ್ಯೂಟರ್ ಆಂಗಲ್ ಯೋಚನೆ ಮಾಡ್ಬೇಕಲ್ಲ ಮೇಡಮ್. ಅವರು ಅದ್ 2 ವಾರ ಬರುತ್ತೆ ಅಂತ ನಮ್ಗೇನು ಇರ್ಲೇ ಇಲ್ಲ. ಹಾ ಮೇಡಮ್. ಹೌದು. ಅಂದ್ರೆ ಮೇಡಮ್, ಜುಲೈ ನಿಮ್ಗೆ ಇಷ್ಟೇ ಹೇಳ್ತೀನಿ ಮೇಡಮ್. ಜುಲೈ 3rd ವೀಕ್ ಮಾರ್ಕ್ ಫಿಲ್ಮ್ ಶುರುವಾಯ್ತು, ಶೂಟಿಂಗ್ ಅಂತ ಶುರುವಾಗಿದೆ. ಅದು 150 ಡೇಸ್ ಅಲ್ಲಿ ಬರುತ್ತೆ ಅಂತ ನಮಗೂ ಗೊತ್ತಿರಲ್ಲ ಮೇಡಮ್. ಕನ್ನಡದಲ್ಲಿ 119 ದಿನಗಳ ಕಾಲ ಶೂಟ್ ಮಾಡಿ, ಒಂದಿನ ಬ್ರೇಕ್ ತಗೊಳ್ಳೋದು. ಸ್ಯಾಟರ್ಡೆ ಸುದೀಪ್ ಅವ್ರು ಬಿಗ್ ಬಾಸ್ ಹೋಗ್ಬೇಕಾರೆ ಅದೇ ವಿಷಯಕ್ಕೆ ಹೋಗ್ತಾರೆ, ಪೋಸ್ಟ್ ಪೋನ್ ಆಯ್ತು ಮೇಡಮ್. ಅಲ್ಲ ಮೇಡಮ್, ಅದು ಪೋಸ್ಟ್ ಪೋನ್ ಆಯ್ತು ಮೇಡಮ್. ಒಂದು ಡಿಸ್ಟ್ರಿಬ್ಯೂಟರ್ ನೋ ಪಬ್ಲಿಸಿಟಿ ಅಲ್ಲ ಮೇಡಮ್. ಡಿಸ್ಟ್ರಿಬ್ಯೂಟರ್ ಆಗ ಹೇಳಿದ್ದೇನಂದ್ರೆ, ಇನ್ನು 2 ದೊಡ್ಡ ಸಿನಿಮಾ ಬರ್ತಾ ಇದೆ, ಥಿಯೇಟರ್ಸ್ ಇಲ್ಲ, ಇದಿಷ್ಟೇ, ನಂಗೆ ಗೊತ್ತಿರಲ್ಲ ಬರಲ್ಲ ಅಂತ ಬಂದ್ಬಿಡ್ತು. ಅಲ್ಲ, ಡಿಸ್ಟ್ರಿಬ್ಯೂಟರ್ ಅವೆರಡು ಬರುತ್ತೆ ಅಂತ ಇರ್ಲಿಲ್ವಲ್ಲ ಮೇಡಮ್. ಸರಿ ಮೇಡಮ್, ಈಗ ಒಂದೇ ಒಂದು ವಿಚಾರ. ಇಲ್ಲ, ಆಯ್ತು, ಒಂದ್ ನಿಮಿಷ ಮೇಡಮ್. ನೀವು ಹೇಳಿದ ಎಲ್ಲ ಓಕೆ. ಒಂದ್ ಕೆಲಸ ಮಾಡ್ತೀನಿ ಮೇಡಮ್. ಹೇಳಿ. ನಮದ್ ನೋಡಿ. ಹೌದು. ಇಲ್ಲ, 19th ಇನ್ನೊಂದು ದೊಡ್ಡ ಸಿನಿಮಾ ಬಂತು, ಹಿಂದಿ. ಸೊ ಥಿಯೇಟರ್ ಇಲ್ಲ ಅಂತ ಹೇಳಿದ್ರು. ಆಯ್ತು ಮೇಡಮ್, ಸರಿ.
ಸಿನಿಮಾಗೋಸ್ಕರ ಅನ್ಕೊಂಡ್ವಿ, ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಲ್ಲಿ ಸಿಗ್ಲಿಲ್ಲ ಮೇಡಮ್. ಸಿಗದೇ ಇದ್ದದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಯಾವಾಗ ಥಿಯೇಟರ್ ಸಿಗದೆ ಇದ್ದಾಗ ನಾನು ಥಿಯೇಟರ್ ಇಲ್ಲದೆ ಅದನ್ನ ಪ್ರೊಜೆಕ್ಷನ್ ಮಾಡಕ್ಕಲ್ಲ. ಈಗ ಆಗಿದೆ, ಸಿಕ್ಕಿದ್ದಾರೆ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ, ನಾನು ಅದನ್ನ ಗೌರವಿಸ್ತೀನಿ. ಅವಾಗ ಆಗಿರ್ಲ, ಈಗ ಸಹಕರಿಸಿದ್ದಾರೆ. ಅವತ್ತು ನಾನು ಹೇಳ್ದಂಗೆ ಬರಕ್ಕಾಗ್ಲಿ, ಬರ್ತಾ ಇದ್ವಿ. ಇವತ್ತು ನಿಂತ್ಕೊಂಡು ಆಶೀರ್ವಾದ ಮಾಡಿ ಅಂತ ನಾನು ಅಲ್ಲಲ್ಲ ಸರ್, ಒಂದ್ ನಿಮಿಷ. ಇದು ಈ ಸಿನಿಮಾ ಮಾತ್ರ ಹೇಳಿದ್ನಲ್ಲ, ಅದು ಮುಗಿದೋಯ್ತು. ಬರ್ಲಿಲ್ಲ ಅಂದ್ರೆ ಮುಗಿದೋಯ್ತು. ಈಗ ಮುಗಿದೋಗಿರುತ್ತೆ ಪುನಃ ಕೇಳ್ತಾ ಇದ್ದೀರಾ. ಡಿಸ್ಟ್ರಿಬ್ಯೂಟರ್ ಮೇಡಮ್ ಖಂಡಿತ ಇಲ್ಲ ಮೇಡಮ್. ಒಂದ್ ಕೆಲಸ ಮಾಡ್ತೀನಿ ಮೇಡಮ್, ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ನಿಜವಾಗ್ಲೂ ಅನ್ಕೊಂಡಿದ್ದು ಬರ್ಬೇಕು ಅಂತ, ಸಮಯ ಸಂದರ್ಭ ಓದಕ್ ಬರಲ್ಲ ಮೇಡಮ್. ಅವರು ಅಷ್ಟೇ ಲಾಸ್ಟ್ ಇಯರ್ ಬರ್ತೀವಿ ಅಂತ ಹೇಳಿದ್ರು ಮೇಡಮ್. ಅವ್ರದ್ದು ಪೋಸ್ಟ್ ಪೋನ್ ಆಯ್ತಲ್ಲ ಮೇಡಮ್. 2024 ಡಿಸೆಂಬರ್ ಹೇಳಿದ್ ಮೇಡಮ್ ಅವರು. ತಾವು ಚೆಕ್ ಮಾಡಿ ಮೇಡಮ್ ಒಂದ್ಸಲ. ಆ ಸಿನಿಮಾನು ಕೂಡ ಹಂಗೆ ಇಲ್ಲ ಅನೌನ್ಸ್ ಮಾಡಿದ್ರು ಮೇಡಮ್. ಹೌದು ಮೇಡಮ್, ಅನೌನ್ಸ್ ಮಾಡಿದ್ರು ಮೇಡಮ್. ಎಲ್ಲಾ ಕಡೆ ಪೋಸ್ಟ್ ಹಾಕಿ ಮೇಡಮ್. ಅಲ್ಲ ಮೇಡಮ್, ಆಕೃತಿಗ ಇದು ಟಾಕ್ಸಿಕ್ ಪೋಸ್ಟ್ ಪೋನ್ ಆಯ್ತಲ್ಲ ಮೇಡಮ್. ಹಾಗೆ ಅಲ್ಲ ಮೇಡಮ್. ಈಗ ಹೌದು ಮೇಡಮ್, ಹೌದು ಅನ್ಕೊಂಡ್ವಿ, ಪೋಸ್ಟ್ ಪೋನ್ ಆಯ್ತು ಮೇಡಮ್. ಆಗ್ಲಿಲ್ಲ. ಎಲ್ಲಾ ಸಿನಿಮಾನು ಅನ್ಕೊಂಡಂಗ್ ಬಂದ್ಬಿಟ್ರೆ ಆಗತ್ತೆ. ಪೋಸ್ಟ್ ಪೋನ್ ಆಗಿದೆ ಮೇಡಮ್. ಎಸ್ ಸರಿ, ಈಗ ನಾನು ಎಲ್ಲ ಹೇಳಿದೆ. ಈಗ ಅದೇ ಮೇಡಮ್, ಈಗ ನಮ್ ಸಿನಿಮಾ ಅದಕ್ಕೆ ನೋಡಿ, ನಮ್ ಸಿನಿಮಾ ಮಾಡಿದ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ನಮ್ ಸಿನಿಮಾ ಮಾಡಿದ ಇವ್ರನ್ನ ಕರೆದು ನಾನು ಪಬ್ಲಿಸಿಟಿಗೆ ಸಿನಿಮಾ ಕರೆದಿದ್ದೀನಿ ಮೇಡಮ್. ಈಗ ನನ್ನ ಸಿನಿಮಾದಲ್ಲಿ 50 ವರ್ಷಗಳಿಂದ ಮಾಡ್ಕೊಂಡ್ ಬಂದಿರೋರ ಜೊತೆ ಮಾಡಿದೀನಿ. ಸೊ ಖುಷಿ ಇದೆ. ಈಗ ಅವ್ರು ಕರೆದು ಮಾಡ್ತಾ ಇದ್ದೀನಿ. ನಿಮ್ಗೊಂದು ಹೇಳ್ತೀನಿ, ಆಕ್ಚುಲಿ ಅನ್ಕೊಂಡ್ವಿ, ಸಮಯ ಓದಕ್ಕೆ ಆಗ್ಲಿಲ್ಲ ಅಂತ ಹೇಳಿದೆ ನಾನು. ಅಂದ್ರೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಆಗಿರೋದಕ್ಕೆ ತಕ್ಕಂತೆ ಅದಕ್ಕೆ ಆ ಸಮಯದಲ್ಲಿ ಬಿಸ್ನೆಸ್ ಆಗಿಲ್ಲ, ಫಂಡ್ ಬರ್ಬೇಕಾದ್ದು ಬಂದಿಲ್ಲ. ಬಹಳಷ್ಟು ಕಾರಣಗಳಿದೆ. ಯಾಕೆಂದ್ರೆ ಎಲ್ಲರೂ ನಾನು ಕನ್ವಿನ್ಸ್ ಮಾಡ್ಬೇಕಂತ. ಒಬ್ಬ ಡಿಸ್ಟ್ರಿಬ್ಯೂಟರ್ ಆಂಗಲ್ ಇರ್ಬೋದು, ಅಂದ್ರೆ ವೈಡ್ ಆಂಗಲ್ ಮೀಡಿಯಾ ಡಬ್ಬಿಂಗು ನಾನು ರಿಕ್ವೆಸ್ಟ್ ಮಾಡಿದೆ. ಇನ್ನೇನಾಗುತ್ತೆ, ಸಮಾಧಾನವಾಗಿರಿ ಸರ್ ಅಂತ ಹೇಳಿದ್ರು. ಯಾಕೆಂದ್ರೆ ಆಫ್ ದ ರೆಕಾರ್ಡ್ ಕೆಲವೊಂದು ನಡೆದಿರ್ತಾರೆ ಚರ್ಚೆ, ಸುಮ್ಮನೆ ಅಂತೂ ಕೂತಿಲ್ಲ. ಈಗ ಒಂದು ಕೆಲಸ ಹೇಳ್ತೀನಿ, ಇಲ್ಲಿರೋರಿಗೆ ಮೈಕ್ ಆಫ್ ಆದಾಗ ನಾನು ತೋರಿಸ್ತೀನಿ ನಡೆದ ಸಂಭಾಷಣೆ ಏನಿತ್ತು ಅಂತ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರೆ. ಈಗ ಆಗಿಲ್ಲ, ಪೋಸ್ಟ್ ಪೋನ್ ಆಯ್ತು ಸರ್, ಆಗೋಯ್ತು. ನಾನು ಒಂದ್ ನಿಮಿಷ ಅನ್ಕೊಂಡ್ವಿ, ಆಗಿಲ್ಲ, ಕ್ಷಮೆ ಕೇಳ್ತಾ ಇದೀನಿ. ಡಿಸ್ಟ್ರಿಬ್ಯೂಷನ್ ಆ ದಿನ ಆಗ್ಬೇಕಾಗಿತ್ತು, ಆಗಿಲ್ಲ, ಕ್ಷಮೆ ಕೇಳ್ತಾ ಇದೀನಿ. ಅಲ್ಲಿಗೆ ಅದು ಮುಗಿದೋಯ್ತು. ಏನ ಸರ್, ಒಂದು ಬಿಸ್ನೆಸ್ ಕೆಲ್ಸಗಳಿಗೆ ಈಗ ಹೇಳಿದೆ ಗೊತ್ತಾ, ಅನೌನ್ಸ್ ಮಾಡಿದ್ವಿ. ನಿಮ್ಮೆಲ್ಲರ ಹಾರೈಕೆಯಿಂದ ಆಯ್ತು ಅಂತ ಹೇಳದ್ನಲ್ಲ, ಆ ಕೆಲಸದಲ್ಲಿ ಪ್ರಗತಿಯಲ್ಲಿದ್ದೆ. ಆ ಕೆಲಸ ಮಾಡಿದೀನಿ. ಒಂದ್ ಸಿನಿಮಾ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಏನ್ ಬೇಕೋ ಅದ್ ಮಾಡಿದೀನಿ. ಎರಡನೇದು, ಪ್ರತಿ ವಾರ 7-8 ಸಿನಿಮಾ ಇರ್ತಿದ್ರು. ಈಗ ಹೆಚ್ಚು ಕಡಿಮೆ 2-3 ಬಂತು ನೋಡಿ. ಈ ಸಲ ನಮ್ಮ ವಾರಕ್ಕೆ ಯಾವ್ದು ಇಲ್ಲ, 2 ಸಿನಿಮಾ ಇದೆ. ನಾನು ಅಟ್ಲೀಸ್ಟ್ ಉಳಿತಾಯ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದೀನಿ ಸಿನಿಮಾನ ಬಿಟ್ಟು. ಬೇರೆ ಯಾವ ಕಾರಣನೂ ಇಲ್ಲ. ಅನ್ಕೊಳ್ತೀವಿ ಬರ್ಬೇಕು ಅಂತ ನಾವು ಅನ್ಕೊಂಡಿರ್ತಕ್ಕಂಥ ಸ್ಪಂದನೆ ಸಿಕ್ಬಿಟ್ರೆ ಆಗುತ್ತೆ. ಆಗದೆ ಇರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಆಗ್ಬೇಕಾಗಿತ್ತು, ಆಗಿಲ್ಲ. ಈಗ ಅನ್ಕೊಂಡ್ವಿ, ಆಗಿಲ್ಲ. ಆಗದೆ ಇರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಈಗ ಇರೋದ್ರ ಬಗ್ಗೆ ಮುಂದಕ್ಕೆ ಆಗುವಂತಹ ಒಳ್ಳೆ ವಿಚಾರಗಳ ಬಗ್ಗೆ ನೋಡೋಣ. ಯಾಕೆಂದ್ರೆ ಇದು ಮತ್ತೆ ಇರೋದು ಮುಗಿಸಿ ನಾನು ಆರಾಮಾಗಿ ಆಲ್ಮೋಸ್ಟ್ ನನ್ನ ಕಾಲನ ಹೊರಗಡೆ ಇಟ್ಟು ನಾನಲ್ಲಿ ನಮ್ಮ ಕುಟುಂಬದ ಜೊತೆ ನನ್ನ ತೋಟದಲ್ಲಿ ಆರಾಮಾಗಿದ್ದೀನಿ. ಇದನ್ನೇನ್ ಮುಗಿಸಿ ಹೊರಗಡೆ ಬರುವಂತ ಸಮಯದಲ್ಲಿ ಅಲ್ಲ ಸರ್, ಒಂದ್ ಕೆಲಸ ಮಾಡ್ತೀನಿ ಸರ್. 3ನೇ ತಾರೀಕು, ಒಂದ್ ನಿಮಿಷ ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್, 1 ನಿಮಿಷ ಸರ್. 3ನೇ ತಾರೀಕು ಒಂದೇ ಒಂದು ರಿಕ್ವೆಸ್ಟ್ ಸರ್. ಸರ್, ಈಗ ಆಗಿತ್ತು, ಅದಾಗಿದೆ ಅಂತ 100 ಸಲ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ ಆ ಪ್ರಶ್ನೆ. ಬಿಟ್ಟು ಅಲ್ಲ, ಆಗಿಲ್ಲ ಸರ್, ರಿಲೀಸ್ ಮಾಡಕ್ ಆಗಿಲ್ಲ. ಒಂದ್ ಕೆಲಸ ಮಾಡೋಣ ಸರ್. ಸರಿ, ಮುಂದೆ ನಾನು ಯಾವ ಡೇಟ್ ಅಲ್ಲ ಸರ್, ನಾನು ಅನ್ಕೊಳ್ತೀನಿ ಆಗಿಲ್ಲ ಅಂದ್ರೆ ಅದಕ್ಕೆ ನಾನೇನ್ ಕಾರಣವಾಗ್ತೀನಿ. ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇಂದ ಆಗ್ಬೇಕಲ್ವಾ, ಎಲ್ಲಾ ತರ ಹೊಂದಾಣಿಕೆ ಆಗ್ಬೇಕು. ಈಗ ಆಗಿಲ್ಲ, ಒಂದ್ ಕೆಲಸ ಮಾಡೋಣ ಸರ್. ನಂದೇ ಲೇಟ್ ಆಗೋಯ್ತು, ಬಿಸ್ನೆಸ್ ಆಗಿರಲ್ಲ, ಏನೂ ಮಾಡಕ್ಕಾಗಿಲ್ಲ. ಬಹಳಷ್ಟು ಜನ ಅನ್ಕೊಳ್ತಾರೆ ಮಾಡ್ಬೇಕು ಅಂತ ಆಗಿಲ್ಲ. ಈಗ ಹೆಂಗೋ ದೇವ್ರ ದಯಿಂದ ಆಗಿದೆ. ಈಗ ಆಗಿರೋದನ್ನ ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಮುಂದಕ್ಕಿರುವಂತದ್ರ ಬಗ್ಗೆ ಆಲೋಚನೆ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.